ಪಾಸ್ಟ್ 1 ವೀಕಿಂದ ಪಬ್ಲಿಕ್ ಎಲ್ಲಾನು ಜಾಲಿಯಾಗಿದ್ದಾರೆ. ಫಸ್ಟ್ ಬಜೆಟಲ್ಲಿ ಟ್ಯಾಕ್ಸಸ್ ಕಡಿಮೆ ಆಯಿತು ಆ್ಯಂಡ್ ಈಗ ಲೋನ್ಸ್ನ ಇಂಟ್ರೆಸ್ಟ್ ರೇಟ್ಸ್ ಕೂಡ ಕಡಿಮೆ ಆಗಬಹುದು. ಯಾಕಂದರೆ 5 ವರ್ಷಗಳ ನಂತರ RBI ರೆಪೋ ರೇಟನ್ನು 25 ಬೇಸಿಸ್ ಪಾಯಿಂಟ್ಸ್ ಅಷ್ಟು ಕಡಿಮೆ ಮಾಡಿದೆ. ರೆಪೋ ರೇಟ್ ಅಂದರೆ ಏನು ಅಂತ ಈಗ ನೀವು ಯೋಚಿಸಿದ್ದೀರಾ ಅಲ್ವಾ? ಅದು ಸಿಂಪಲ್. ಬ್ಯಾಂಕ್ಗಳಿಗೆ RBI ಸಾಲ ನೀಡುವ ಇಂಟ್ರೆಸ್ಟ್ ರೇಟ್. RBI ರೆಪೋ ರೇಟನ್ನು ಕಟ್ ಮಾಡುವಾಗ ಬ್ಯಾಂಕ್ಗಳು ಕೂಡ ನಮಗೆ ನೀಡುವ ಸಾಲದಲ್ಲಿ ಬಡ್ಡಿಯನ್ನು ಕಡಿಮೆ ಮಾಡ್ತಾರೆ. ಸೊ ಹೋಮ್ ಲೋನ್ಸ್, ಕಾರ್ ಲೋನ್ಸ್, ಪರ್ಸನಲ್ ಲೋನ್ಸ್ ಎಲ್ಲಾನು ಚೀಪ್ ಆಗುತ್ತೆ. ಬಟ್ RBI ಯಾಕೆ ಸಡನ್ ಆಗಿ ಅವರ ಸ್ಟ್ಯಾನ್ಸ್ ಅನ್ನು ಬದಲಾಯಿಸಿದೆ? ವೆಲ್, RBI ಆ್ಯಂಡ್ ಗವರ್ನಮೆಂಟ್ ಎರಡು ಎಕಾನಮಿಯನ್ನು ಬೂಸ್ಟ್ ಮಾಡಬೇಕು. ಟ್ಯಾಕ್ಸಸ್ ಕಡಿಮೆ ಆಗಿ ಲೋನ್ಸ್ ಚೀಪ್ ಆದರೆ ಜನ ಏನು ಮಾಡ್ತಾರೆ? ಹೆಚ್ಚು ಖರ್ಚು ಮಾಡ್ತಾರೆ ಆ್ಯಂಡ್ ಇನ್ವೆಸ್ಟ್ ಮಾಡ್ತಾರೆ. ನಾವು ಹೆಚ್ಚು ಖರ್ಚು ಮಾಡಿದಾಗ ಬಿಸ್ನೆಸ್ಗಳು ಬೆಳೆಯುತ್ತೆ, ನ್ಯೂ ಜಾಬ್ಸ್ ಕ್ರಿಯೇಟ್ ಆಗುತ್ತೆ ಮತ್ತು ಎಕಾನಮಿ ಸ್ಪೀಡನ್ನು ಪಿಕಪ್ ಮಾಡುತ್ತೆ. ಬೈ ದ ವೇ, RBIನ ಡೆಸಿಷನ್ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಅನ್ನು ಇಂಪ್ಯಾಕ್ಟ್ ಮಾಡಿದೆ. ಆಟೋ ಆ್ಯಂಡ್ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ 3% ಅಷ್ಟು ಏರಿದೆ ಮತ್ತು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸ್ಟಾಕ್ಸ್ 1.5% ಅಷ್ಟು ಕಡಿಮೆ ಆಗಿದೆ. ಸೊ ನಿಮ್ಮ ಶಾಪಿಂಗ್ ಲಿಸ್ಟನ್ನು ದೊಡ್ಡದು ಮಾಡೋಕ್ಕೆ ಇದೇನಾ ಸಮಯ? ಎಸ್ ಆದರೆ ಸ್ಮಾರ್ಟ್ ಆಗಿ ಖರ್ಚು ಮಾಡಿ ಬಾಸ್. ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಮುಖ್ಯ. ಇದೇ ಥರ ಹೆಚ್ಚು ಫಿನಾನ್ಷಿಯಲ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.